ನಮ್ಗೆ ಏನಂದ್ರೆ ಅಷ್ಟೊಂದು ಏನು ಗೊತ್ತಿಲ್ಲ, ಅದಕ್ಕೆ ನಾವು ಏನು ಸೈಲೆಂಟ್ ನಮಸ್ಕಾರ ಕರ್ನಾಟಕ. ಇವತ್ತು ಬಂದುಬಿಟ್ಟು ಡೇ 6 ನಾವು ಆಚೆ ಹೋಗ್ತಾಯಿದ್ವಿ. ಆಚೆ ಅಂದರೆ ನಮ್ಮ ಅಪ್ಪ ಮಾರ್ಕೆಟ್ಗೆ ಹೋಗ್ತವ್ರೆ, ನಮ್ಮ ಅಪ್ಪ ಕೆಲ್ಸಕ್ಕೆ ನಾನು ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಏನು ಅಂತ ತೋರಿಸೋದು. ನಿಮ್ಮ ನಿಧಿ ಬಂದುಬಿಟ್ಟು ಕಾಲೇಜಿಗೆ ಹೋಗ್ತಾವನೋ ಇಲ್ಲ ನನಗೆ ಗೊತ್ತಿಲ್ಲ. ಅವ್ನು ಹೋಗಲಿ ಅಂತ ಅವ್ನಿಷ್ಟ ಅಂದ್ಬಿಟ್ಟು ಇರೋನೆ. ಆದರೆ ಇವಾಗ ನಮ್ಮಪ್ಪ ಕೆಲಸ ಹೋಗ್ತಿಲ್ಲ, ಅಲ್ಲಿ ಹೋಗ್ಬಿಟ್ಟು ತೋರಿಸಿ. ಸೊ ಗೈಸ್, ಇಲ್ಲಿ ನಾನು ಚೀಚಿ ಇಳಿತೈತೆ, ಹೆವಿಯಾಗಿ ಇಳಿತೈತೆ. ವೈರ್ಗಳೆಲ್ಲ ಇಳಿಯೋಕ್ಕೆ ನೋಡಿರಿ, ಫುಲ್ ಇಳಿತೈತೆ. ಚೀಚಿ ಮಾತ್ರ ಹೆಂಗೆ ಇಳಿತೈತೆ ಅಂದರೆ, ಆಚೆ ಸೀನ್ರಿ ಮಾತ್ರ ಚೆನ್ನಾಗೈತೆ. ಆದರೆ ಅದು ಯಾವುದೋ ಬಿಲ್ಡಿಂಗ್ ಗೊತ್ತಿಲ್ಲ, ಅದು ಯಾರ್ದಂತ. ಅಂದರೆ ಈ ಕಡೆಯಿಂದ ನಾವು ಬರಬೇಕಿರೋದು. ಇಲ್ಲಿ ನೋಡಿದರೆ ನಮ್ಮ ಬಿಲ್ಡಿಂಗ್ ಮನೆಯಲ್ಲಿ ಫುಲ್ಲು ವೈರು. ಇಲ್ಲಿ ನೋಡಿದ್ರೇನು ವೈರೇ. ಇಲ್ಲೇನೋ ವೈರಿಂಗ್ ಕೆಲಸ ಅಂತ, ಅದಕ್ಕೆ ವೈರಿಂಗ್ ಕೆಲಸಕ್ಕೆ ಬಂದಿರೋದು. ಸೊ ಗೈಸ್, ಇವಾಗೆ ಊಟ ಮಾಡೋಕ್ಕೆ ಬಂದಿರೋದು. ಅವಾಗಿಂದ ಇವಾಗ ಎಷ್ಟು ಟೈಮ್ ಬಂದುಬಿಟ್ಟು ಒಂದು 2 o'clock ಆಗ್ತೈತೆ. ಇವಾಗೆ ಬಂದಿರೋದು ಮನೆಗೆ. ಸ್ವಲ್ಪ ತಿನ್ಬಿಟ್ಟು ಮತ್ತೆ ಹೋಗೋದು. ಸೊ ಗೈಸ್, ಇವಾಗೆ ಊಟ ಮಾಡ್ಕೊಂಡು ಮತ್ತೆ ಕೆಲ್ಸಕ್ಕೆ ಬಂದಿರೋದು ಇವಾಗ. ಆದರೆ ಇಲ್ಲಿ ಬಂದು ನೋಡಿದರೆ ರೂಮ್ ಲಾಕ್ ಆಗೈತೆ, ಕೆಲಸ ಮಾಡೋ ರೂಮೇ ಲಾಕ್ ಆಗೈತೆ. ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಾನೆ ಇಲ್ಲ. ಅದೇ ಇವಾಗ ಯಾರೋ ಬರ್ತಾರಂತೆ, ಈ ಮನೆ ಓನರ್ ಬರ್ತಾರಂತೆ ಲಾಕ್ ತೆಗಿಯೋಕ್ಕೆ. ಸ್ವಲ್ಪ ಹೊತ್ತು ನಿಲ್ಕೊಳ್ಳೋದಂತ ಬಂದಿರೋದು. ಇವಾಗೆ ಊಟ ಮಾಡಿರೋದು. ಊಟ ಮಾಡಿಬಿಟ್ಟು ಹಂಗೆ ಬಂದಿರೋದು. ನಮ್ಮ ನಿಧಿ ನೋಡಿದ್ರೆ ಅಲ್ಲಿ ಗೇಮ್ ಮಾಡ್ಕೊಂಡು ಕೂತ್ಕೊಂಡು ಅವ್ನ ಮನೆಯಲ್ಲಿ. ನಾನು ಇಲ್ಲಿ ಕೆಲ್ಸಕ್ಕೆ ಬಂದಿರೋದು ನಮ್ಮ ಅಪ್ಪ ಜೊತೆ. ಸೊ ಗೈಸ್, ಅವ್ರು ಯಾರೋ ಬಂದವ್ರೆ ಕೀ ಕೊಡೋಕ್ಕೆ. ಕೀ ಕೊಟ್ಟಾದ್ಮೇಲೆ ನಾವು ಇಲ್ಲಿ ಒಳಗಡೆ ಬಂದಿದ್ದೀವಿ. ನಾನು ಇಲ್ಲಿ ಸ್ವಲ್ಪ ರೆಸ್ಟ್ ಇಸ್ಕೊಬೇಕಂತವ್ರೆ ನಮ್ಮನ್ನ ಗೊತ್ತಿರೋ ಅಣ್ಣ ಕೆಲಸ ಮಾಡೋರು. ಅದೇನೋ ಜಾಯಿಂಟ್ಗಳೆಲ್ಲ ಆಗಿಬಿಟ್ಟು ನನ್ನ ಕರಿತಾನಂತೆ. ಸೊ ಓವರಾಲ್ ಮನೆ ಇದೆ, ಸ್ವಲ್ಪ ವೈರಿಂಗ್ ಆಗೋಯಿತು ನೋಡಿ. ವೈರಿಂಗ್ ಎಲ್ಲ ಸ್ವಲ್ಪ ಕಂಪ್ಲೀಟ್ ಐತಿ. ಇವಾಗ ಅದೇನೋ ಜಾಯಿಂಟ್ಗೆಲ್ಲ ಆಗಿಬಿಟ್ಟು ಸ್ವಿಚ್ ಬೋರ್ಡೆಲ್ಲ ಆಗಿಬಿಟ್ಟು ಕಂಪ್ಲೀಟ್ ಆಗುತ್ತೆ. ಈ ಮನೆ ಕ್ಲಿಯರ್ ಆಗುತ್ತೆ. ಅಲ್ಲಿಂದ ಮನೆಯಿಂದ ಬ್ಲಾಗ್ ಮಾಡೋದ. ನಮ್ಗೆ ಏನಂದರೆ ಅಷ್ಟೊಂದು ಏನು ಗೊತ್ತಿಲ್ಲ, ಅದಕ್ಕೆ ನಾವು ಏನು ಸೈಲೆಂಟ್ ನಾನು ಅವಾಗಿದ್ದ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡಿದ್ದೆ. ಏನಾದರೂ ಕರೆದ್ರೆ ವೈರ್ ಏನಾದರೂ ಇಳಿಬೇಕಾದ್ರೆ ಇಳಿತೀನಿ ಅಷ್ಟೇ. ನಾನು ಇನ್ನು ಬೇರೆ ಕೆಲಸಕ್ಕೆ ಏನು ಬಂದಿಲ್ಲ, ಬರೀ ನಮ್ಮಪ್ಪ ಇದು ಕರೆದಿದ್ದಾರೆ. ಬೇರೆ ಅನ್ನ ಎಲ್ಲ ನೋಡ್ಕೊತಾರೆ. ನಾನು ಬಂದಿರೋದು ಬರೀ ಇದು ನೋಡೋಕ್ಕೆ. ನೋಡಿ ಹೆಂಗೈತಂತ. ನಮ್ಮಪ್ಪ ಬಂದುಬಿಟ್ಟು ಎಲೆಕ್ಟ್ರಿಷಿಯನು, ನಾನು ಸುಮ್ಮನೆ ಬಂದಿರೋದು ಬರೀ ಬ್ಲಾಕ್ ಹಾಕ್ತಾರೆ. ನೋಡಿ ಹಿಂಗೆ ಮಾಡ್ತಾರೆ ಅವರು. ಸೊ ಗೈಸ್, ಇವಾಗ ನಮ್ಮಪ್ಪನೂ ಬಂದವ್ರೆ ಕೆಲಸ ಮಾಡೋಕ್ಕೆ. ಇವಾಗಿನ್ನ ಫಾಸ್ಟ್ ಆಗುತ್ತೆ. ಮನೆಗೆ ಹೋಗೋದು ಸ್ವಲ್ಪ ಬೇಗ ಆಗುತ್ತೆ ನೋಡಿ. ಇಲ್ಲಿ ಏನಂದರೆ ನಾವು ಎಷ್ಟು ಬೇಗ ಕೆಲಸ ಮಾಡ್ತವ್ರೆ, ಅದೇನು ಮಾಡ್ತವ್ರೆ ನನಗೆ ಗೊತ್ತಿಲ್ಲ. ಅದೇ ಫುಲ್ ಫಾಸ್ಟಿಗೆ ಮಾಡ್ತವ್ರೆ ನೋಡಿ. ಇಲ್ಲಿ ಫುಲ್ ಫಾಸ್ಟ್. ಮತ್ತು ಇಲ್ಲೇನೋ ಬಂದೈತಿ ಬಾಕ್ಸ್, ಏನೋ ಅದು ಗೊತ್ತಿಲ್ಲ ಅದೇನು ಬಾಕ್ಸ್ ಅಂತ. ಬಂದುಬಿಟ್ಟು ಮೇನ್ ಬಿಲ್ಡಿಂಗ್ಗೆ ಕರೆಂಟ್ ಕೊಡೋ ಬಾಕ್ಸ್ ಅದು. ಇದು ಬಂದುಬಿಟ್ಟು ನಮ್ಮಪ್ಪ ಒಂದು ಕ್ಲಿಯರ್ ಮಾಡಿಬಿಟ್ಟವ್ರೆ. ಇದು ಬಂದುಬಿಟ್ಟು ಇನ್ನೊಂದು ಕ್ಲಿಯರ್ ಮಾಡ್ತವ್ರೆ. ಅಲ್ಲಿ ಬಂದುಬಿಟ್ಟು ನಮ್ಮನ್ನು ಇನ್ನೊಂದು ಕ್ಲಿಯರ್ ಮಾಡ್ತವ್ರೆ. ನಾನು ಬಂದುಬಿಟ್ಟು ಏನು ಮಾಡ್ತಾಯಿಲ್ಲ, ಏನಂದರೆ ನನಗೇನು ಗೊತ್ತಿಲ್ಲ. ಬರೀ ವೈರ್ ಹಿಡಿಯೋ ಕೆಲಸ ನಂದು ಅಷ್ಟೇ. ಇಲ್ಲಿ ಬಂದುಬಿಟ್ಟು ನಮ್ಮಪ್ಪ ಎಲ್ಲ ಕೆಲಸ ಮಾಡ್ತವ್ರೆ. ಇಲ್ಲಿ ನೋಡಿದ್ರೆ ಎಲ್ಲ ವೈರು, ಎಲ್ಲ ಸ್ವಿಚ್ ಬೋರ್ಡ್ ಎಲ್ಲ ಬಾಕ್ಸ್ಗಳು ಐತೆ. ಇಲ್ಲಿ ಬಂದುಬಿಟ್ಟು ಒಂದು ಕ್ಲಿಯರ್ ಮಾಡೋರು. ನಮ್ಮನ್ನ ಇಲ್ಲಿ 2 ಕ್ಲಿಯರ್ ಮಾಡೋರೆ. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡೋದ ಏನು ಇದು ಎಲೆಕ್ಟ್ರಿಷಿಯನ್ ಕೆಲಸ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಕಲ್ತ್ಕೋಬೇಕು ನೋಡೋದ. ಕೆಲಸಗಳು. ಆದರೆ ನಮ್ಮಪ್ಪ ಹೆವಿಗೆ ಗೊತ್ತು, ಫುಲ್ ಫಾಸ್ಟಾಗಿ ಮಾಡ್ತವ್ರೆ. ಇನ್ನೊಬ್ಬ ಅನ್ನೋ ಸ್ವಲ್ಪ ಸ್ಲೋ, ಏನಾಗ ಅಷ್ಟು ಗೊತ್ತು ಅಂದರೆ ಅಷ್ಟೊಂದು ಫಾಸ್ಟ್ ಇಲ್ಲ. ನಮ್ಮಪ್ಪ ಎಕ್ಸ್ಪೀರಿಯನ್ಸ್. ಪಾಪ ಇವಾಗ ನಮ್ಮ ನಿಧಿ ಏನು ಮಾಡ್ತಾವನು. ಆವಾಗಲೇ ಕರೆಕ್ಟಾಗಿ ಗೇಮ್ ಮಾಡೋಕ್ಕಾದ್ರೆ ನೋಡಿದರೆ ನಾನು ಇಲ್ಲಿ ಬಂದ್ಬಿಟ್ಟೆ.
ಸೊ ಗೈಸ್ ಇವಾಗ ನಾನು ಮನೆಗೆ ಬಂದಿರೋದು ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಏನೇನೈತೆ ಅಂತ ಹೇಳ್ತೀನಿ ರೀ ಗೈಸ್. ಸೊ ಗೈಸ್ ಇವಾಗ ನಾವು ಮೇಲೆ ಬಂದಿದ್ದೀವಿ, ಏನಕ್ಕಂದರೆ ಇದು ನಾನು ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಊಟ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಇಸ್ಕೊಂಡ್ಬಿಟ್ಟು ಮೇಲೆ ಬಂದಿರೋದು. ಇಲ್ಲಿ ನೋಡಿ ನಿಧಿನೂ ಬಂದವನು, ಇಲ್ಲೇ ಮೇಲೆ ನಿಧಿ ಬಂದವನೇ. ನಾನು ಇವಾಗ ಸ್ವಲ್ಪ ಏನಾದರೂ ಹೇಳಕ್ಕೆ ಬಂದಿರೋದು ಏನಂದರೆ ಇವತ್ತು ಮತ್ತು ಇನ್ನೊಂದು ನೀವು ನೋಡೇ ಇರ್ತೀರ, ನಮ್ಮ ಅಪ್ಪ ಬಂದಿದ್ದ ತಕ್ಷಣ ಅಲ್ಲಿ ಕೆಲಸ ಏನು ಫಾಸ್ಟ್ ಮುಗ್ದಿತ್ತಂತ. ನಮ್ಮಣ್ಣ ಇನ್ನೊಬ್ರು ಇದ್ದಾರೆ, ಆ ಅಣ್ಣ ಗೊತ್ತು ಆದರೆ ಸ್ವಲ್ಪ ಲೇಟಾಗಿ ಮಾಡ್ತಾರೆ. ಏನಂದರೆ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ, ನಮ್ಮ ಅಪ್ಪಗೆ ಫುಲ್ ಎಕ್ಸ್ಪೀರಿಯೆನ್ಸು. ಅದಕ್ಕೆ ನಮ್ಮ ಅಪ್ಪ ಬಂದಿದ್ದ ತಕ್ಷಣ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಐತೆ, ನಾಳೆ ಇನ್ನೂ ಸ್ವಲ್ಪ ಬಾಗಿ ಐತೆ. ಆದರೆ ನಾಳೆ ನಾನು ಹೋಗಲ್ಲ ಕೆಲಸಕ್ಕೆ. ಏನಂದರೆ ನಮ್ಮ ಅಪ್ಪನೇ ಇದ್ದಾರಲ್ಲೇ ಮಾರ್ಕೆಟಿಂದ ಬಂದವರೆ. ನಾಳೆ ನೋಡೋದ ಮನವನ್ನ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಅದು ಜ್ಯೂಸ್ ರೆಡಿ ಮಾಡೋಕೆ ನೋಡೋದು. ಅಲ್ಲ ಗೈಸ್, ಮೊನ್ನೆ ನನ್ನ ಕೈ ಏಟಾಗಿದೆ, ಇಲ್ಲಾಂದರೆ ನಾನೇ ಫೋನ್ ಇಟ್ಕೊತಿದ್ದೆ. ಆದರೆ ಇವತ್ತೇನಾಯ್ತಂದರೆ ಬೆಳಗ್ಗೆ ಅಜಯೇ ಬಿಟ್ಟನು ಕಾಲೇಜ್ಗೆ, ಬಿಟ್ಟಿದೆ. ಆಮೇಲೆ ಬಂದನು. ಆಮೇಲೆ ನಾನು ಕಾಲೇಜಿಗೆ ಹೋಗಿದ್ದೆ, ಕಾಲೇಜಿಂದ ಬಂದಿದೆ. ಇವಾಗ ಏನಂದರೆ ನಮ್ಮ ನಿದ್ದಿದ್ದು ಆವಾಗಲೇ ವಿಡಿಯೋ ಇತ್ತಲ್ಲ, ನೀವು ನೋಡಿರ್ತೀರ, ಮೇಲೆ ತೆಗ್ದಿರೋದು ಆ ವಿಡಿಯೋ. ಏನಂದರೆ ಅವನು ನಾನು ತೆಗ್ದೆ ವಿಡಿಯೋ ಎಲ್ಲ 3 ಕ್ಲಿಪ್ ಇತ್ತು, ಟೋಟಲ್ 3 ಕ್ಲಿಪ್ ಇತ್ತು. ಆದರೆ ಆ 3ರಲ್ಲಿ ಅವ್ನು 2 ಕ್ಲಿಪ್ ಡಿಲೀಟ್ ಮಾಡಿಬಿಟ್ಟೆ. ಏನಕ್ಕಂದರೆ ಅವ್ನು ಮೂತಿ ಚೆನ್ನಾಗಿ ಬಂದಿಲ್ಲ ಅಂತ ಅವ್ನು ಡಿಲೀಟ್ ಮಾಡಿಬಿಟ್ಟ, ನನ್ನ ಫೋನ್ ಇಸ್ಕೊಂಡ್ಬಿಟ್ಟು. ನಾನೇನು ಅನ್ಕೊಂಡೆ, ನನ್ನ ಫೋನ್ ಇಸ್ಕೊಂತಾನೆ ಏನೋ ಸುಮ್ಮನೆ ನೋಡೋಕೆ ಅಂದ್ಬಿಟ್ಟು ನೋಡಿದ್ರೆ ಅವ್ನು ವೀಡಿಯೋನೇ ಡಿಲೀಟ್ ಮಾಡಿಬಿಟ್ಟೆ. ಇವಾಗ ನೋಡಿದ್ರೆ ಆ ಕ್ಲಿಪ್ ಸಿಗ್ತಾ ಇಲ್ಲ. ಸೊ ನಾಳೆ ಒಂದು ಕಿತ ಹೇಳ್ತೀನಿ ಅವ್ನು ಏನಂದ ಅಂತ. ಸೊ ನಾವು ನೆಕ್ಸ್ಟ್ ಏನಂದರೆ ನಾಳೆ ಮನೇಲಿ ಇರ್ತೀವಿ. ನಮ್ಮ ಫ್ರೆಂಡ್ ಮನೋನ ಅಂತ ಅದನ್ನ ಕರೆದ, ಅಲ್ಲಿ ಏನೋ ಜ್ಯೂಸ್ ಮಾಡೋಕ್ಕೆ, ಸುಮ್ಮನೆ ಮನೇಲಿ ಬ್ಲಾಗ್ ಮಾಡೋಕ್ಕೆ, ಜ್ಯೂಸ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋದ ಇದು ಹಿಂಗೆ ಬರುತ್ತಾ ಬರೋಲ್ಲ. ಇಲ್ಲಾಂದರೆ ಮೊನ್ನೆ ಮಾಡಿದ್ದೀವಲ್ಲ ಸೋಡಾ, ಆ ಸೋಡಾ ನೆಟ್ಟಿಗೆ ಬಂದಿಲ್ಲ. ನಮ್ಮ ನಿಧಿ ಏನು ಮಾಡೋವನ್ನೇ ಸೋಡಾಗೆ ಹೋಗ್ಬಿಟ್ಟು ಸ್ಪ್ರೈಟಿಗೆ ಹಾಕ್ಬಿಟ್ಟವನೆ. ಸ್ಪ್ರೈಟ್ ಹಾಕಿದ ತಕ್ಷಣ ಅವ್ನಿಗೇನೆ ಅದು ಸೋಡಾ ಆಗಿಲ್ಲ, ಅದು ಸ್ವೀಟ್ ಸೋಡಾ ಆಗಿಬಿಟ್ಟಿತ್ತು. ಸೋಡಾ ಅಲ್ಲ, ಸ್ವೀಟ್ ಸೋಡಾ. ನನ್ನ ಕುಡಿಯೋಕೆ ಅಷ್ಟೊಂದು ಆಗಿಲ್ಲ, ಆದರೆ ಅವ್ನು ಕುಡಿದ್ಬಿಟ್ಟು ಅವನು ಫುಲ್ ಡೇಕ್ಷಾ ಕುಡಿದ್ಬಿಟ್ಟವನೆ. ಡೇಕ್ಷಾ ಥರನೇ ವಾಂತಿ ಮಾಡ್ಕೊಂಡ. ನಾನೇನಂದರೆ ಒಂದೇ ಗ್ಲಾಸ್ ಕುಡಿದಿರೋದು. ನನಗೇನಂದರೆ ಸ್ವಲ್ಪ ಹೊಟ್ಟೆ ಸ್ವಲ್ಪ ಹಂಗೆ ತಿರುಗಿತು, ಆದರೆ ಇವಾಗ ಮತ್ತೆ ಫ್ರೀ ಆಯಿತು. ಅವ್ನು ಚೆನ್ನಾಗಿಲ್ಲ, ಅವ್ನು ವಾಂತಿ ಮಾಡಿಕೊಂಡು ಎಲ್ಲ ಜಾಸ್ತಿನೇ ತಂತೆಗುಲಾಗಿರೋದು. ಆದರೆ ನಾನು ಅಷ್ಟೊಂದು ಕುಡಿದಿಲ್ಲ. ನಾನಂದೆ ನಿಧಿ ಬೇಡ ಅಂತ, ಆದರೆ ಮಾಡ್ದೆ. ಸೊ ನಾಳೆ ನೋಡೋದ ಏನಾಗುತ್ತೆ ಅಂತ, ನಮ್ಮ ಮನವನ್ನ ಹೆಂಗೆ ಮಾಡ್ತಾರಂತ. ನಾವು ಬಾಯ್ಸ್ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಏನಾಗುತ್ತಂತ. ನೋಡೋದು ನಾಳೆ ಏನಾಗುತ್ತಂತ. ಮತ್ತು ಇವತ್ತು ಏನಾಗಿತ್ತು ಅಂದರೆ, ನಾವು ಸಾಯಂಕಾಲ ಬರುವಾಗ, ನಾನು ಕೆಲಸದಿಂದ ಬರುವಾಗ ಎಲ್ಲ ಐಟಮ್ಸ್ ಎಲ್ಲ ಇತ್ತು. ನಮ್ಮ ಅಪ್ಪವೇ ಬಂದುಬಿಟ್ಟು ಇನ್ನೊಂದು ಐಟಮು ಮರ್ತೋಗ್ಬಿಟ್ರೆ, ಅದೋಗ್ಬಿಟ್ಟು ರಿಟರ್ನ್ ಹೋಗ್ಬಿಟ್ಟು ಮತ್ತೆ ನಾನು ತಗೊಂಡು ಬಂದಿರೋದು. ಸೊ ಅದಕ್ಕೆ ನಾನು ರೆಕಾರ್ಡ್ ಮಾಡಿಲ್ಲ. ಅದಕ್ಕೆ ನಾನು ಮನೆಗೆ ಬಂದುಬಿಟ್ಟು ಸೊ ನಿಮಗೆ ಫ್ರೆಶ್ ಅಪ್ ಆದಮೇಲೆ ನಾನು ಏನೈತೆ ಅಂತ ಹೇಳ್ತೀನಿ ಅಂತ. ಅದೇ ಇದಾಯಿತು. ಮತ್ತು ನಾಳೆ ಇವತ್ತೇನಂದರೆ ಅದು ಕಂಪ್ಲೀಟ್ ಆಗಿಲ್ಲ, ಮನೆ ಕಂಪ್ಲೀಟ್ ಆಗಿಲ್ಲ. ಮನೆಯದು ಇನ್ನೂ ಸ್ವಲ್ಪ ವೈರಿಂಗ್ ಕೆಲಸ, ಮತ್ತೇನೋ ಮನೆಗೆ ಅದೇದು ಮೇನ್ ಬೋರ್ಡ್ ಅಂತಾರಲ್ಲ, ಮೇನ್ ಬೋರ್ಡ್ ಏನೋ ಕೆಲಸ ಐತಂತೆ. ಸೊ ನೋಡೋದ ಏನಾಗುತ್ತಂತ. ಮೇನ್ ಬೋರ್ಡ್ ಏನೋ ಕೆಲಸ ಐತಂತೆ. ನಾಳೆ ಬಂದುಬಿಟ್ಟು ನಮ್ಮ ಅಪ್ಪ ಬೆಳಿಗ್ಗೆ ಹೋಗ್ಬಿಟ್ಟು ನೋಡ್ತಾರೆ. ಏನಕ್ಕಂದರೆ ನಾನು ಹೋಗಲ್ಲ, ನನಗೆ ಫುಲ್ ಸ್ಟ್ರೆಸ್ ಆಯಿತು ಒಂದು ದಿನಕ್ಕೆ. ನಮ್ಮ ಅಪ್ಪ ಅದು ಹೆಂಗಿರ್ತಾರೆ ನನಗೆ ಗೊತ್ತಿಲ್ಲ, ಅದೇ ಒಂದು ದಿನಕ್ಕೆ ನನಗೆ ಸ್ಟ್ರೆಸ್ ಆಯಿತು. ನೋಡೋದು ನಾಳೆ ಏನಾಗುತ್ತೆ ಅಂತ. ನಮ್ಮನ್ನ ಬೇರೆ ಕರೆದವನೇ, ಇವನಿದ್ದೀವಿ ಕಾಲೇಜ್ಗೆ ಹೋಗೋನೆ. ಆದರೆ ಒಂದು ಮ್ಯಾಟ್ರ್ ಮಾಡಿಸ್ಕೊಂಡು ಬಂದವನೇ. ಏನಂದರೆ ಅವನು ಫ್ರೆಂಡು ಇವನು ಜಗಳ ಆಡ್ಕೊಂಡು ಬಂದವ್ರೆ, ಅದೆಲ್ಲ. ಸೊ ನಾಳೆ ನೋಡೋದು ಏನಾಗುತ್ತಂತ. ಸೊ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀವಿ, ನಾಳೆ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋದ. ಸೊ ಬಾಯ್, ಟಾಟಾ.